ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಧಾರವಾಡದ ಕೇಸ್ ನೀವೆಲ್ಲರೂ ಕೇಳೇ ಪಟ್ಟಿರ್ತಾರೆ. ಈ 3 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರನ್ ಆಗ್ತಾ ಇದೆ. ಮಾಜಿ ಶಾಸಕ ಏನು ಅಟ್ ಪ್ರೆಸೆಂಟ್ ಏನು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತ MLA ಕೂಡ ಹೌದು ಅವರು, ಏನು ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಏನು ಜಡ್ಜ್ ಗಜಾನನ ಭಟ್ ಏನಿದ್ದಾರೆ ಅವರು 16 ಜನಕ್ಕೂ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಲಿ ಧಾರವಾಡದಲ್ಲಿ ಆ ಟೈಮಲ್ಲಿ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಟಿಂಕರಿಕರ್ ಅನ್ನೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ 7 ವರ್ಷ ಜೈಲು ಮತ್ತೆ 30,000 ದಂಡ ವಿಧಿಸಲಾಗಿದೆ. ಸ್ನೇಹಿತರೆ, ಯೋಗೀಶ್ ಗೌಡ ಅವರ ಕೊಲೆ ಇದರಲ್ಲಿ ಏನು ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ ಅಂತ ಎಲ್ಲಾ ಕಡೆನೂ ಎದ್ದು ಕಾಣ್ತಾ ಇತ್ತು. 2016 ಜೂನ್ 15ರಲ್ಲಿ ಅವರ ಕೊಲೆ ಆಯಿತು. ಅದಕ್ಕಿಂತ ಮುಂಚೆ ಬಸವರಾಜ್ ಅನ್ನೋರು ಅವರು ಒಂದು ಲೆಟರ್ನ ಹಾಕಿರ್ತಾರೆ, ನಿಮ್ಮ ಪ್ರಾಣಕ್ಕೆ ಒಂದು ಕುತ್ತಿದೆ, ನೀವು ಹುಷಾರಾಗಿರಿ ಅಂತ. ಅದನ್ನ ಯಾವುದೋ ತಲೆ ಕೊಡಿಸ್ಕೊಂಡಿರಲ್ಲ ಯಾರು, ಯೋಗೀಶ್ ಗೌಡ. ಇವರ ವಿನಯ್ ಕುಲಕರ್ಣಿ ಮತ್ತು ಯೋಗೀಶ್ ಗೌಡ ಇಬ್ಬರ ಮಧ್ಯೆ ಹೇಗೆ ಜಗಳ ಮತ್ತೆ ವೈಷಮ್ಯ ಉಂಟಾಯ್ತು ಅಂದ್ರೆ, ಏನು ಇವರು ಯೋಗೀಶ್ ಗೌಡ ಅವರು ಧಾರವಾಡದ BJPಯಲ್ಲಿ ಸದಸ್ಯರಾಗಿರ್ತಾರೆ ಜಿಲ್ಲಾ ಪಂಚಾಯತಿನಲ್ಲಿ. ಇವರ ಮಧ್ಯೆ ಮಾತಿನ ಕಳಗ ನಡೆದು ಅಲ್ಲಿಂದ ದ್ವೇಷ ಸೃಷ್ಟಿಯಾಗಿ ಇಬ್ಬರು ಒಂದೇ ಕಮ್ಯುನಿಟಿ ಆಗಿದ್ದರಿಂದ ಇವರು ಕೂಡ ಲಿಂಗಾಯತರಾಗಿದ್ದರಿಂದನೇ ಇವರು ಮುಂದೊಂದು ದಿನ ಇವರು ನನಗೆ ಸರಿಯಾದ ಪೈಪೋಟಿ ಬರ್ಬೋದು ಅಂತ ಹೇಳ್ಬಿಟ್ಟು ಸ್ಕೆಚ್ ಹಾಕಿ ಹಲವು 1 ತಿಂಗಳುಗಟ್ಟಲೆ ಏನು ಪ್ಲಾನ್ಗಳನ್ನು ರೂಪಿಸಿ ಕೊಲೆ ಮಾಡಿಸಿದ್ದಾರೆ ಅಂತ ಇವತ್ತು ಪ್ರೂವ್ ಆಗಿದೆ. ಏನು ಯೋಗೀಶ್ ಗೌಡ ಅವರು ಜಿಮ್ ಟ್ರೈನರ್ ಆಗಿರ್ತಾರೆ. ಅದೇ ರೀತಿ ಬೆಳಗ್ಗೆನೆ ಏನು ಧಾರವಾಡದ ಸಪ್ತಾಪುರದಲ್ಲಿ ತನ್ನದೇ ಜಿಮ್ ಆಗಿರ್ತಕ್ಕಂಥದ್ದು, ಅಲ್ಲಿ ಹೋಗಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಏಕಾಏಕಿ ದುಷ್ಕರ್ಮಿಗಳು ಓಡಿ ಬಂದು 7-8 ಜನ ದುಷ್ಕರ್ಮಿಗಳು ಬಂದ್ಬಿಟ್ಟು ಏನು ಅವರನ್ನ ಕೊಲೆ ಮಾಡಲಾಗುತ್ತೆ. ಇದಾದ ನಂತರ ಏನು ಯೋಗೀಶ್ ಗೌಡ ಅವರು ವೈಫ್ ಏನಿರ್ತಾರೆ ಕಮಲಮ್ಮ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಟಿಂಕರಿಕರ್ ಅಂತ ಇನ್ಸ್ಪೆಕ್ಟರ್ ಅವ್ರ ಕೇಸ್ಗಳನ್ನೇ ತಗೊಳ್ಳೋದಿಲ್ಲ. ಇದಾದ ನಂತರ ಇವರ ಏನು ಇನ್ನೊಬ್ಬರು ಅಣ್ಣ ಇರ್ತಾರೆ ಯೋಗೀಶ್ ಗೌಡಗೆ, ಅವರು ಕೂಡ ನಿಂತ್ಕೊಂಡು ಕೇಸ್ಗಳನ್ನ ಇಲ್ಲಿವರೆಗೂ ಮುಂದೂಡಿಸ್ಕೊಂಡು ಬಂದಿದ್ದಾರೆ. ಸಕ್ಸಸ್ ಆಗಿದೆ. ಆ ಟೈಮಲ್ಲಿ ಏನಾಗಿತ್ತು ಅಂತಂದ್ರೆ, ಇವರು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಕೇಸ್ಗಳನ್ನ ಎಲ್ಲಾ ಹಳ್ಳ ಹಿಡಿಸುವ ಪ್ರಯತ್ನವನ್ನು ಮಾಡಿಸಿರ್ತಾರೆ. ಆರೋಪಿಗಳು ಏನಿರ್ತಾರೆ 5-6 ಜನ ಕೊಲೆ ಮಾಡಿದೀವಿ ಅಂತೇಳಿ ತಾವೇ ಏನು ಮಚ್ಚು ಸಮೇತ ಬಂದು ಸ್ಟೇಷನ್ಗೆ ಅರೆಸ್ಟ್ ಆಗಿರ್ತಾರೆ. ಅವರು ಮಾಡಿರ್ತಕ್ಕಂಥ ಬೇರೆ ಮಾಡದಿಲ್ದವ್ರು ಬಂದು ಅರೆಸ್ಟ್ ಆಗಿರ್ತಾರೆ. ಅದೇ ರೀತಿ ಅವಾಗ ಕಾಂಗ್ರೆಸ್ಸೇ ಇರುತ್ತೆ. ಆ ಟೈಮಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದ ನಂತರ 2.5 ವರ್ಷ ಅದಾದ ನಂತರ ಏನಾಗುತ್ತೆ ಅಂತಂದ್ರೆ, ಯಡಿಯೂರಪ್ಪ ಅವರು ಬರ್ತಾರೆ. ಯಡಿಯೂರಪ್ಪ ಬಂದ್ಮೇಲೆ ಯೋಗೀಶ್ ಗೌಡ ಕೊಲೆನ CBIಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ಏನಾಗುತ್ತೆ, ಫುಲ್ ಸ್ಟ್ರಾಂಗ್ ಆಗುತ್ತೆ ಕೇಸ್. ಅವರು ಪ್ರತಿಯೊಂದನ್ನು ಎಳೆಯಾಗಿ ಬಿಡ್ಕೊಂಡು ಬರ್ತಾರೆ. ಇದರಲ್ಲಿ ಏನು ಯೋಗೀಶ್ ಗೌಡ ಅವರ ವೈಫ್ ಏನಿದ್ರೆ ಮೊದಲಿಗೆ ಇವರೇ ಕೊಲೆ ಮಾಡಿದ್ದು ವಿನಯ್ ಕುಲಕರ್ಣಿ ಅಂತ ಇದು ಮಾಡ್ತಾ ಇರ್ತಾರೆ. ಅವ್ರು ಹೋಗಿ ಕಾಂಗ್ರೆಸ್ಗೆ ಜಾಯಿನ್ ಆಗ್ತಾರೆ ಆ ಟೈಮಲ್ಲಿ. ಅದಾದ ನಂತರ ಎಲ್ಲವೂ ಕೂಲ್ ಆಗಿರುತ್ತೆ. ಅದಾದ ನಂತರ ಏನು ಯೋಗೀಶ್ ಗೌಡ ಅವರ ಅಣ್ಣರು ಏನಿರ್ತಾರೆ ಅವರು ಸತತವಾಗಿ ಇಲ್ಲಿವರೆಗೂ ಹೋರಾಟ ಮಾಡ್ಕೊಬಂದು ಇವಾಗ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನೋಡಿ, MLAಗಳ ಹಿಂದೆ MP-ಗಳ ಹಿಂದೆ ಏನು ಚೇಳಗಳ ತರ ಸುತ್ತರ್ಕೊಂಡು ಹೋಗ್ತೀರಿ, ನನಗೆ ಅವ್ನ್ ಗೊತ್ತು ಇವ್ನ್ ಗೊತ್ತು ಅಂತೆಲ್ಲ ಹೇಳ್ತೀರಿ. ಇದು ಯಾವುದು ಕೂಡ ಅಡ್ಡ ಬರಲ್ಲ. ನೋಡಿ, ಮಿನಿಸ್ಟರ್ಗಳನ್ನೇ ಕೂಡ ತಗೊಂಡೋಗಿ ಒಳಗಡೆ ಹಾಕಿರಿ. ತಪ್ಪು ಮಾಡಿದವರಿಗೆ ಇಲ್ಲಿ ಶಿಕ್ಷೆ ಖಚಿತ ಅನ್ನೋದು ಇಲ್ಲಿ ಮತ್ತೊಂದು ಬಾರಿ ನಮ್ಮ ಕಾನೂನು ಎತ್ತಿ ತೋರಿಸಿದೆ. ಅದೇ ರೀತಿ ನೀವು ಈ ವರ್ಷದಲ್ಲಿ 2-3 ವರ್ಷಗಳಲ್ಲಿ ನೋಡಬಹುದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ದರ್ಶನ್ ಕೇಸ್ ಆಗಿರ್ಬೋದು, ಇನ್ನು ಹಲವಾರು ಕೇಸ್ಗಳು ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದ್ದಾವೆ. ಅದರಲ್ಲಿ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು. ದರ್ಶನ್ ಕೇಸ್ ಇನ್ನು ಅವ್ರಿಗೆ ಏನೋ ಶಿಕ್ಷಾ ಪ್ರಕಟ ಆಗಬೇಕು, ಅಥವಾ ಏನೋ ಅವರು ಏನೋ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ಅಂತೆಲ್ಲ ಗೊತ್ತಾಗಬೇಕು. ಅದಿನ್ನೂ ಲೇಟ್ ಆಗುವ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಮತ್ತೆ ವಿನಯ್ ಕುಲಕರ್ಣಿ ಕೊಟ್ಟಂತ ಒಂದು ಜಡ್ಜ್ಮೆಂಟ್ ಏನಿದೆ, ಇದರಲ್ಲಿ ಮಾತ್ರ ಉರುಳಿಲೆ ಎಂತ ಅಧಿಕಾರಿ ಆಗಿದ್ರು, ಎಂತ ಅಧಿಕಾರ ಇದೆ ದರ್ಪ ತೋರಿಸಿದ್ರು, ಎಂತ ತನ್ನ ತಪ್ಪುಗಳನ್ನು ಮುಚ್ಚಾಕಿ ಏನೆಲ್ಲ ಪ್ರಯತ್ನ ಪಟ್ಟರು ಕೂಡ ಕಾನೂನು ಅಂತ ಒಂದು ಇದೆ, ಅದು ಬಡವರನ್ನ ಬಲ್ಲಿಗರನ್ನ ಕಾಪಾಡುತ್ತೆ. ನಾನೊಂದು ಪರ್ಸನಲ್ ಆಗಿ ಹೇಳ್ತೀನಿ ಏನಂತಂದ್ರೆ, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಲಾ ಓದಿರ್ತಕ್ಕಂಥವನು ಅಥವಾ ಲಾ ತಿಳಿದುಕೊಂಡಿರ್ತಕ್ಕಂಥವನು, ಕಾನೂನು ತಿಳಿದುಕೊಂಡಿರ್ತಕ್ಕಂಥವನು ಇರಲೇಬೇಕು. ಆವಾಗಲೇ ನಾವು ಕಾನೂನು ಹೋರಾಟಗಳಲ್ಲಿ ಸಕ್ಸಸ್ ಆಗಕ್ಕೆ ಆಗೋದು. ಕಳೆದ 10 ವರ್ಷದಿಂದ ಹೋರಾಟ, ಇದು ಬೇಲ್ ಎಲ್ಲ ಸಿಗ್ತಾ ಇತ್ತು. ಅವ್ರನ್ನ ಆಲ್ರೆಡಿ ಒಂದ್ಸರಿ ಅರೆಸ್ಟ್ ಕೂಡ ಮಾಡಿದ್ರು. ಜೈಲಲ್ಲೇ ಇದ್ದಾಗ ವಿನಯ್ ಕುಲಕರ್ಣಿ ಧಾರವಾಡ ಜನ ಗೆಲ್ಸಿದ್ರು ಅವ್ರನ್ನ. ಆ ಟೈಮಲ್ಲಿ ಗೆದ್ರು. ಇವಾಗ ಧಾರವಾಡದ ಜನನೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಇಂಥವ್ರಿಗ ಓಟ್ ಹಾಕಿದ್ದು ನಾವು ಅಂತ. ಇವಾಗ ಏನು ಜಡ್ಜ್ ಬಂದಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ, ಗಜಾನನ ಭಟ್ ಅವರಿಂದ 16 ಜನಕ್ಕೂ ಕೂಡ ಜೀವಾವಧಿ ಶಿಕ್ಷೆ, ಅಂದ್ರೆ ಸಾಯೋವರೆಗೂ ಜೈಲಲ್ಲೇ ಇರಬೇಕು. ಅದಾದ ನಂತರ ಒಬ್ಬ ಏನು ಟಿಂಕ್ರಿಕರ್ ಅಂತ ಏನಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್, ಇವರೇ ಹಳ್ಳ ಹಿಡಿಸಿದ್ದು ಕೇಸ್ನ, ಇವರೇ ಮೇನ್ ಆಗಿ ಬಂದಿದ್ದು. ಇವರಿಗೆ 7 ವರ್ಷ ಜೈಲು, 30,000 ದಂಡವನ್ನು ವಿಧಿಸಲಾಗಿದೆ. ಇದರಲ್ಲಿ ಯಾರ್ಯಾರು ಅಂತಂದ್ರೆ, A1 ಆಗಿ ಬಸವರಾಜ್ ತಣಿ ಅಂತ, ಆಮೇಲೆ ವಿಕ್ರಮ್ ಬಳ್ಳಾರಿ ಅಂತ, ಕೀರ್ತಿ ಕುಮಾರ್ ಬಸವರಾಜ್,
ಹೊರಟ್ಟಿ ಅಂತ, ಸಂದೀಪ್ ಸೌದತ್ತಿ, ವಿನಯ್ ಕಟಗಿ, ಮಹಾಬರೇಶ್ ಹೊನಗಲ್, ಸಂತೋಷ್ ಸೌದತ್ತಿ, ಇನ್ನೂ ಹಲವಾರು ಹೆಸರುಗಳು ಇನ್ನ ಬಹಿರಂಗ. ಅದರ ಜೊತೆಗೆ ವಿನಯ್ ಕುಲಕರ್ಣಿ ಸೇರಿ ಟೋಟಲ್ 16 ಜನರಿಗೆ ಜೀವಾವಧಿ ಶಿಕ್ಷೆ ಇವತ್ತು ಪ್ರಕಟಣೆ ಆಗಿದೆ. ಈಗಾಗಲೇ ಅವರನ್ನ ಹೊಸ ರೋಡ್ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ನೋಡಿ, ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ. ನಮ್ಮ ಭಾರತದ ಕಾನೂನು ತುಂಬಾ ಸ್ಪಷ್ಟವಾಗಿದೆ. ಇಡೀ ಪ್ರಪಂಚದಲ್ಲೇ 2ನೇ 3ನೇ ಸ್ಥಾನದಲ್ಲಿ ನಮ್ಮ ಕಾನೂನು ಬರುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಕಾನೂನು. ಎಲ್ಲರೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕಾನೂನನ್ನು ಓದ್ಕೊಳ್ಳಿ, ತಿಳ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.